ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಿಂದ ಹೊರಟು ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಆಫ್ಟರ್ನೂನ್ ಟೈಮಲ್ಲಿ ಮಾಡ್ತಿರುವಂಥ ಬ್ಲಾಗ್. ಬೆಳಿಗ್ಗೆ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ, ಮಗುವಿದ್ದು ಕೆಲಸ ಮುಗಿಸಿ ಅದಾದಮೇಲೆ ಹೊರಟು ಬರಬೇಕು. ಸೊ ಹಾಗಾಗಿ ಆಫ್ಟರ್ನೂನ್ ನಂತರ ನನ್ನ ಒಂದು ಈ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇನೆ. ಬಸ್ ಬಂತು. ಇನ್ನು ಬಸ್ಸಲ್ಲಿ ಕೂತು ಶಾಪ್ ತನಕ ಹೋಗ್ಲಿಕ್ಕೆ ಜಾಸ್ತಿ ದೂರ ಏನಿಲ್ಲ, ಒಂದು 10 ಮಿನಿಟ್ಸ್ ಅಂತ ಕಾಣುತ್ತೆ ಅಷ್ಟೇ ನನಗೆ ಬಸ್ಸಿಗೆ ತಾಗುವಂಥದ್ದು. ಆ್ಯಂಡ್ ಬಸ್ಸಿಂದ ಇಳಿದ ಮೇಲೆ ಇದು ನಮ್ಮದು ಮೂಡುಬೆಳ್ಳೆದ್ದು ಚರ್ಚ್ ಮತ್ತು ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಅದರ ಕರೆಕ್ಟ್ ಆಪೋಸಿಟಲ್ಲೇ ನನ್ನದು ಶಾಪ್ ಇರುವಂಥದ್ದು. ಎಲ್ಲರ ತಲೆಯಲ್ಲಿ ಏನಿದೆ ಅಂತ ಹೇಳಿದರೆ, ಈ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ, ಮಾಲ್ಗಳಲ್ಲಿ ಅಷ್ಟೇ ಬರೀ ಆಫರ್ಸ್ ಇರುವಂಥದ್ದು ಅಂತ ಹೇಳಿ. ಆದರೆ ಈವನ್ ನನ್ನ ಶಾಪಲ್ಲಿ ಕೂಡ ಆಫರ್ ನಡೀತಾ ಉಂಟು. 10 ತಾರೀಕಿಂದ 20 ತಾರೀಕು ತನಕ ಆಷಾಢ ಆಫರ್. 10-20% ಫ್ಲ್ಯಾಟ್ ಆನ್ ಸೆಲೆಕ್ಟೆಡ್ ಐಟಮ್ಸಲ್ಲಿ ಮಾತ್ರ. ಎಲ್ಲ ಐಟಮ್ಸ್ಗಳಿಗೆ 10-20% ಆಫ್ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕೆಲವು ಸೆಲೆಕ್ಟೆಡ್ ಐಟಮ್ಸ್ಗಳ ಮೇಲೆ 10-20% ಆಫರನ್ನು ನಾನು ಇವಾಗ ರನ್ ಮಾಡಬೇಕಂತ ಅಂದ್ಕೊಂಡು ಪ್ಯಾಂಪ್ಲೆಟ್ಸ್ಗಳನ್ನೆಲ್ಲ ಪ್ರಿಂಟ್ ಮಾಡಿಸಿದ್ದೀನಿ. ಈ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಅಂದರೆ ಹೇಗಂತ ಹೇಳಿದ್ರೆ 50% ಆಫ್, 30% ಆಫ್ ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ನಾನು ಕಂಡುಕೊಂಡಿರೋ ಸತ್ಯ ಏನಂದರೆ, ಇವಾಗ ನನ್ನ ಶಾಪಿಗೋಸ್ಕರ ನಾನು ಹೇಳ್ತಿರೋದಂತ ಅಂದ್ಕೊಳ್ಬೇಡಿ, ಇದು ನಿಜವಾದ ವಿಷಯ ಆಯಿತಾ. ನಾನು ಕೂಡ ಅಷ್ಟೇ. ಇವಾಗ ನನ್ನ ಶಾಪ್ ಇದ್ದರೂ ಕೂಡ ನಾನು ಬೇರೆ ಶಾಪ್ಗಳಿಗೆ ಶಾಪಿಂಗ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಹೋಗ್ತೀನಿ. ಸೊ ಇದೇ ರೀತಿ ನಾನು ಶಾಪಿಂಗ್ ಮಾಡಬೇಕಾದ್ರೆ ಒಂದು ಫೇಮಸ್ ಶಾಪ್, ನನ್ನ ಹೆಸರನ್ನು ಮೆನ್ಷನ್ ಮಾಡಲಿಕ್ಕೆ ಹೋಗೋದಿಲ್ಲ, ಬಟ್ ಅದೊಂದು ಉಡುಪಿಯ ಫೇಮಸ್ ಶಾಪ್ ಆಯಿತಾ. ಅಲ್ಲಿ ಸೇಮ್ ಸ್ಯಾರಿ, ನಾನು ಇದರ ಮುಂಚೆ ಒಂದು ಸರ್ತಿ ನನ್ನ ತಂಗಿ ಅದೇ ಒಂದು ಸ್ಯಾರಿನ ಬೈ ಮಾಡಿದ್ಲು. ಅದಕ್ಕೆ 900 ರುಪೀಸ್ ಏನೋ ಕೊಟ್ಟು ಬೈ ಮಾಡಿದ್ದವಳು ಆ್ಯಕ್ಚುಲಿ ಆಯಿತಾ. ರೀಸೆಂಟಾಗಿ ಆಫರ್ ಇದೆ ಅಂತ ಹೇಳಿ ನಾನು ಹೋಗಿದ್ದೆ. ಆವಾಗ ಅದೇ ಸೀರೆಗೆ ಎಷ್ಟು ಅಂತ ಕೇಳಿದೆ. ಆವಾಗ ಕೂಡ ಅವ್ರು ಹೇಳಿದ ಪ್ರೈಸ್ ಏನು ಗೊತ್ತಾ? 900 ರುಪೀಸ್. ಸೊ ಎಲ್ಲಿ ಆಯಿತು ಆಫರ್? ಏನಾಯಿತು ಆಫರ್? ಅದೆಲ್ಲ ಅವ್ರ ಹತ್ರ ಮತ್ತೇನಾದರೂ ನಾನು ಇದರ ಮುಂಚೆ ಕೂಡ ತಗೊಂಡಾಗ 900 ರುಪೀಸ್ ಇತ್ತು, ಇವಾಗ ಕೂಡ 900 ರುಪೀಸಾ ಅಂತ ಕೇಳಿದರೆ, ಎಂಥ ಡಿಸ್ಕೌಂಟ್ ಇಲ್ಲ ಅಲ್ಲ, ಸುಮ್ಮನೆ ಸುಳ್ಳು ಹೇಳ್ತೀರಾ ಅಂತ ಹೇಳಿದರೆ ಅವ್ರೇನು ಹೇಳ್ತಾರೆ ಗೊತ್ತುಂಟ? ಇಲ್ಲ ಮೇಡಮ್, ಅದು ಬೇರೆ ಕ್ವಾಲಿಟಿ, ಇದು ಬೇರೆ ಕ್ವಾಲಿಟಿ, ಅದು ಅದರದ್ದು ಕ್ವಾಲಿಟಿಯ ರೇಟ್ ಅಷ್ಟಿರ್ತದೆ, ಇದರ ಕ್ವಾಲಿಟಿ ರೇಟ್ ಇಷ್ಟಿತ್ತು ಆ್ಯಕ್ಚುಲಿ, ಇವಾಗ ಆಫರಾಗಿ 900 ರುಪೀಸ್ ಅಂತ ಹೇಳಿದ್ರು. ನಮಗಂತೂ ಅಷ್ಟು, ಅದು ಕೂಡ ವ್ಯಾಪಾರ ಮಾಡೋರು ನಾವು. ನಮಗೆ ಆ ಒಂದು ಬಟ್ಟೆಯ ಮೆಟೀರಿಯಲ್ನ ಕ್ವಾಲಿಟಿ ಆಗಿರ್ಬೋದು, ಅಥವಾ ಯಾವ ಮೆಟೀರಿಯಲ್, ಅದರಲ್ಲಿ ಏನು ಚೇಂಜಸ್ ಇದೆ ಅಂತೇಳಿ ನಮಗಷ್ಟು ಗೊತ್ತಾಗಲ್ವಾ ಆಯಿತಾ. ಕೆಲವರಿಗೆ ಮೆಟೀರಿಯಲ್ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ, ಐಟಮ್ಗಳ ಬಗ್ಗೆ ನಾಲೆಜ್ ಇರಲ್ಲ, ಅಂಥವರಿಗೆ ಅದರ ಬಗ್ಗೆ ಗೊತ್ತಾಗಲ್ಲ. ಆದರೆ ನಾವು ಅದೇ ಒಂದು ಫೀಲ್ಡಲ್ಲಿ ಇರುವವರು, ನಾನಂತೂ ಫ್ಯಾಷನ್ ಡಿಸೈನಿಂಗ್ ಮಾಡಿದವಳು. ಸೊ ಫ್ಯಾಷನ್ ಡಿಸೈನಿಂಗ್ ಮಾಡೋದ್ರಿಂದ ನನಗೆ ಎಲ್ಲ ಐಟಮ್ಸ್ ಇದ್ದು, ಅಂದರೆ ಒಂದು ಬಟ್ಟೆಯ ಕ್ವಾಲಿಟಿ ಜಸ್ಟು ನೋಡಿ ನಮಗೆ ಗೊತ್ತಾಗುತ್ತೆ. ಜಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ, ಮುಟ್ಬೇಕಂತನಿಲ್ಲ, ನನಗೆ ಜಸ್ಟ್ ನೋಡಿದರೆ ಗೊತ್ತಾಗುತ್ತೆ. ಯಾಕಂದರೆ ನನಗೆ ಅದೇ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಂಗೆ ಒಂದು ರೆಕಗ್ನೈಸ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲದ್ರೆ ಬಟ್ಟೆ ಮುಟ್ಟಿದ್ರೂ ಕೂಡ ಗೊತ್ತಾಗುತ್ತೆ ಇದು ಯಾವ ಮೆಟೀರಿಯಲ್, ಅದು ಯಾವ ಮೆಟೀರಿಯಲ್ ಅಂತ ಕೂಡ ಅಲ್ವಾ. ಸೊ ಹಾಗಿರಬೇಕಾದ್ರೆ ನೀವು ಸುಳ್ಳೇಳಿ ಅಷ್ಟು ಸೇಲಿದೆ, ಇಷ್ಟು ಸೇಲಿದೆ ಅಂತ ಹೇಳಿ ನೀವು ಜನ ಸಂಪಾದಿಸ್ಬೋದು, ಹಣ ಸಂಪಾದಿಸ್ತೀರ. ಆದರೆ ಈ ಚಿಕ್ಕ ಪುಟ್ಟ ಶಾಪ್ಸ್ಗಳೇನಿದೆ ಅಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಾ, ಅಲ್ಲಿ ಮಾತ್ರ ನಿಮ್ಗೆ ಆಫರ್ಸ್ಗಳು ಏನಿದ್ರು ಸಿಗುವಂಥದ್ದು.
ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಆಫರ್ ಅಂತ ಹೇಳೋದಷ್ಟೇ, ಅದೇ ಐಟಮನ್ನು, ಅದೇ ರೇಟಿನ ಐಟಮನ್ನು ಆಫರ್ ಅಂತ ಹೇಳಿ ಸೇಲ್ ಮಾಡುವಂಥದ್ದು. ಇವಾಗ ನಮಗೆ ಹಾಗೆ ಅಲ್ಲ, ನಮಗೆ ಬರುವಂಥದ್ದು ಲಿಮಿಟೆಡ್ ಕಸ್ಟಮರ್ಸ್. ಆಲ್ರೆಡಿ ಅವರು ಆ ಒಂದು ಬಟ್ಟೆ ಆಗಿರ್ಬೋದು, ಆ ಕ್ವಾಲಿಟಿ ಮೆಟೀರಿಯಲ್ನ ಬಟ್ಟೆ ಆಗಿರ್ಬೋದು ಆಲ್ರೆಡಿ ನೋಡಿ ಹೋಗಿರ್ತೀರ, ಆಯಿತಾ. ಸೊ ನಾನಿವಾಗ 1000 ರೂಪೀಸ್, ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಇದು ಸಾರಿ ಅಂತ ಅಂದ್ಕೊಳ್ಳೋಣ. ಅದನ್ನು ನಾನು 1000 ರೂಪೀಸಿಗೇನೆ ಆಫರ್ ಟೈಮಲ್ಲಿ ಸೇಲ್ ಮಾಡಿದರೆ ಏನು ಹೇಳ್ತಾರೆ, ಇದಂತ ಆಫರ್ ಇಲ್ಲ, ಸುಮ್ಮನೆ ನಾನು ಲಾಸ್ಟ್ ಟೈಮ್ ಬಂದು ನೋಡಿದಾಗ ಇದೇ ಮೆಟೀರಿಯಲ್ನ ಸಾರಿಯನ್ನು ನೀವು 1000ಗೆ ಹೇಳಿದ್ರಿ, ಇವಾಗ ನೋಡಿದರೆ 1000 ಅಂತಲೇ ಹೇಳ್ತಿದ್ದಾರೆ, ಎಲ್ಲಿ ಆಫರ್ ಇಲ್ಲ, ಡಿಸ್ಕೌಂಟಲ್ಲಿ ಕೊಡಬೇಕಿತ್ತಲ್ಲ ನೀವು, ಹಾಗೆ ಅಂತ ನಮ್ಮ ಹತ್ರ ನಿಜವಾಗ್ಲೂ ಅವರು ಬಂದು ಜಗಳ ಆಡ್ತಾರೆ. ಅದೇ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಇಲ್ಲ. ಇಲ್ಲಿ ನಮ್ಮ ಹತ್ರ ಬಂದರೆ ನಮ್ಮ ಬಜೆಟ್ ಇರುವಂಥದ್ದೇ ಸ್ಮಾಲ್ ಬಜೆಟ್, ನಮ್ಮದು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇಡ್ಲಿಕ್ಕೆ ಆಗೋದಿಲ್ಲ ಇಲ್ಲೆಲ್ಲ. ನಾವಿವಾಗ ಒಂದು ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ನಾವೊಂದು 600 ರೂಪೀಸಿಗೆ ನಾನೊಂದು ಏನಾದರೂ ಒಂದು ಐಟಮನ್ನು ಪರ್ಚೇಸ್ ಮಾಡಿ ಬಂದಿದ್ದೀನಿ ಅಂತ ಹೇಳಿದರೆ, ನಾನು ಅದಕ್ಕೆ ಒಂದು 100 ರೂಪೀಸ್ ಅಥವಾ 50 ರೂಪೀಸ್, 100 ರೂಪೀಸ್ ಮ್ಯಾಕ್ಸಿಮಮ್ ಟು 150 ರೂಪೀಸ್ ಒಳಗಡೆ ನಾನು ಪ್ರಾಫಿಟ್ ಇಟ್ಕೊಳ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನನಗೆ ಪ್ರಾಫಿಟ್ ಇಡ್ಲಿಕ್ಕೆ ಆಗೋದಿಲ್ಲ, ಆಯಿತಾ. ಯಾಕಂದರೆ ಇದೊಂಥರ ಹಳ್ಳಿಗಳಲ್ಲಿ ಮಾತ್ರ ಸ್ಮಾಲ್ ಬಿಸ್ನೆಸ್ಗಳು ಇರುವಂಥದ್ದು. ನಂದು ಶಾಪ್ ಅಂತಲ್ಲ, ಯಾವ ಶಾಪ್ಗಳಾದರೂ ಅಷ್ಟೇ, ಚಿಕ್ಕ ಚಿಕ್ಕ ಶಾಪ್ಗಳೇನಿದೆ ಅವರು ಜಾಸ್ತಿ ಪ್ರಾಫಿಟನ್ನು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಾವು ಆಫರ್ ಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ ಸಿಗುವ ಮಾರ್ಜಿನೇ ತುಂಬ ಲಿಮಿಟೆಡ್ ಪ್ರಾಫಿಟ್ ನಮಗೆ ಸಿಗುವಂಥದ್ದು. ಅದರಲ್ಲಿ ನಮ್ಮದು ಇದು ಬಿಲ್ಡಿಂಗಿದ್ದು ರೆಂಟ್ ಆಗಿರ್ಬೋದು, ಅಥವಾ ಈ ನಮ್ಮ ಕರೆಂಟ್ ಬಿಲ್ ಆಗಿರ್ಬೋದು, ಆರ್ ಎನಿ ಅದರ್ ಎಕ್ಸ್ಪೆನ್ಸಸ್ ಏನಿದೆ ಅದರಲ್ಲೇ ಹೋಗಬೇಕು ನಮಗೆ. ಅದರಲ್ಲೂ ಮೈನಸ್ ಮಾಡಿ ಉಳಿದದ್ದು ನಮ್ಮದು ಪ್ರಾಫಿಟ್ ಆ್ಯಕ್ಚುಲಿ, ಆಯಿತಾ. ನಮಗೆ ಸಿಗುವಂಥದ್ದು ಚಿಲ್ಲರೆ ಪಿಲ್ಲರೆ ಅಷ್ಟೇ. ಆ ಒಂದು ಶಾಪ್ಗಳಲ್ಲಿ ಕೂಡ ಕೆಲವರು ಏನು ಮಾಡ್ತೀರಾ ಅಂತ ಹೇಳಿದರೆ, ಬರ್ತೀರಾ, ಒಂದು 2-3 ಐಟಮ್ ತಗೊಳ್ತೀರಾ, ಅಥವಾ ಯಾವುದೋ ಒಂದು ಐಟಮ್ ತಗೊಳ್ತೀರಾ, ಡಿಸ್ಕೌಂಟ್ ಇಲ್ವಾ, ಕಮ್ಮಿ ಮಾಡಿ, ನಾವು ಇಲ್ಲೇ ಬರೋದಲ್ಲ, ಕಮ್ಮಿ ಮಾಡಿ ಅಂತ ಹೇಳ್ತೀರಾ, ಆಯಿತಾ. ನಾನೊಂದು ಕೇಳೋದು, ನೀವು ಇದೇ ಕೆಲಸವನ್ನು ಅಷ್ಟಷ್ಟು ದೊಡ್ಡ ದೊಡ್ಡ ಶಾಪಿಗೆ, ಮಾಲ್ಗಳಿಗೆಲ್ಲ ಹೋಗ್ತೀರಲ್ಲ, ಅಲ್ಲಿ ಕೇಳ್ತೀರಾ? ಇಲ್ಲ. ಅಲ್ಲಿ ಯಾಕೆ ಕೇಳಲ್ಲ ಹೇಳಿ? ಅಲ್ಲಿ ಕೇಳಿದರೆ ಯಾರು ನಿಮಗೆ ಎಂತ ತಲೆ ಕೂಡ ಬಾಗೋದಿಲ್ಲ, ಕಿವಿ ಕೂಡ ಕೊಡೋದಿಲ್ಲ, ಬೇಕಾದರೆ ತಗೊಳ್ಳಿಲ್ಲದ್ರೆ ಹೋಗಿ ಅಂತ ಹೇಳ್ತಾರೆ ಅಲ್ವಾ. ಆದರೂ ನಾವು ಕೊಡ್ತೀವಿ ಇಲ್ಲಿ ಕೆಲವೊಂದು ಸತಿ ಬೇಜಾರಾಗುತ್ತೆ, ಅಯ್ಯೋ ಇಟ್ಟಿದ್ದೇ ಇಷ್ಟು, ಅದರಲ್ಲಿ ಕೂಡ ಡಿಸ್ಕೌಂಟ್ ಕೇಳ್ತಿದ್ದೀರಾ, ನಾವು ಎಲ್ಲಿಂದ ಕೊಡೋದು ಅಲ್ವಾ. ನಮ್ಮ ಪ್ರಾಫಿಟಿಂದನೇ ನಾವು ಕೊಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಾಗಲ್ಲ. ಸೊ ಯಾವತ್ತಾದರೂ ಈ ಚಿಕ್ಕ ಪುಟ್ಟ ಶಾಪ್ಗಳಿಗೆ ಹೋದಾಗ ದಯವಿಟ್ಟು ಡಿಸ್ಕೌಂಟ್ ಅಂತ ಕೇಳಬೇಡಿ, ಆಯಿತಾ. ನಿಜವಾಗ್ಲೂ ನಾನಂತಲ್ಲ, ನಾನಾದರೂ ಅಷ್ಟೇ, ಯಾರಿಗಾದರೂ ಅಷ್ಟೇ, ಚಿಕ್ಕ ಪುಟ್ಟ ಶಾಪ್ಗಳಿಗೆ ಹೋಗಿ ಡಿಸ್ಕೌಂಟ್ ಅಂತ ಕೇಳಬೇಡಿ. ಅವ್ರು ಇಟ್ಟಿರೋದೇ ಇಷ್ಟು, ಅದರಲ್ಲಿ ನೀವು ಡಿಸ್ಕೌಂಟ್ ಕೇಳಿದರೆ ಏನು ಮಾಡೋದು ಅವರು, ಪಾಪ ಅಲ್ವಾ. ದಯದಕ್ಷಿಣೆಯಿಂದ ಕೊಡ್ತಾರೆ, ಅವ್ರಿಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡಿದಾಗ ಈ ಒಂದು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದವರು, ಸೆಲೆಬ್ರಿಟಿ ಮೂಡಲ್ಲಿದ್ದವರು, ಸೆಲೆಬ್ರಿಟಿ ಲೆವೆಲಲ್ಲಿರುವವರು ಆಗಿರ್ಬೋದು, ಅಥವಾ ಈ ಯೂಟ್ಯೂಬ್ಸ್ಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಒಳ್ಳೆ ರೇಂಜಲ್ಲಿ ಫಾಲೋವರ್ಸನ್ನು ಇಟ್ಕೊಂಡಿರುವವರು ಎಲ್ಲ ಇವಾಗೆಲ್ಲ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದೊಂದು ಇವಾಗ ಎಲ್ಲರಿಗೂ ಸ್ಯಾರಿ ಬಿಸ್ನೆಸ್ ಮಾಡುವಂಥದ್ದೊಂದು ಶೋಕಿ ಸ್ಟಾರ್ಟ್ ಆಗಿದೆಯಾ ಅಥವಾ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆಯಾ ಅಂತ ಗೊತ್ತಾಗಲ್ಲ. ಆಲ್ರೆಡಿ ನೀವು ಇನ್ಕಮ್ ಮಾಡ್ತಿದ್ದೀರಾ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ. ಇನ್ನೂ ಕೆಲವರು ಯಾವುದೇ ಪ್ಲ್ಯಾಟ್ಫಾರ್ಮ್ ಸಪೋರ್ಟ್ ಇಲ್ಲದೆ ರೀಸೆಂಟಾಗಿ ಒಂದು ಏನೂ ಬೇಸ್ ಇಲ್ಲದೆ ಬಂದು ರೀಸೆಂಟಾಗಿ ಏನಾದರೂ ಒಂದು ಮಾಡುವ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿರ್ತಾರೆ. ಅಂಥವ್ರ ಹೊಟ್ಟೆಗೂ ಹೊಡೆದಾಗ ಆಗುತ್ತೆ ನೀವುಗಳು. ಯಾಕಂದರೆ ಜನರಿಗೆ ಫೇಮಸ್ ಫೇಸಸ್ ಏನಿದೆ ನೋಡಿ, ಅವರುಗಳಷ್ಟೇ ಜೆನ್ಯೂನ್ ಆಗಿ ಕಾಣುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ನಂದು ಇವಾಗ ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಎಲ್ಲ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನನಗೆ ಒಂದು ಫೇಮ್ ಅಂತ ಏನಿಲ್ಲ, ಇದುವರೆಗೂ ನನ್ನದೊಂದು ಫೇಮ್ ಅಂತ ಏನು ಕ್ರಿಯೇಟ್ ಆಗಿಲ್ಲ. ಇಲ್ಲ, ನಾನು ಹೋದಲ್ಲಿ ಬಂದಲ್ಲಿ ನನ್ನ ರೆಕಗ್ನೈಸ್ ಮಾಡುವವರಂತೂ ಯಾರೂ ಇಲ್ಲ. ಅಷ್ಟೊಂದು ಜನ, ಒಂದು 2-3 ಇರ್ಬೋದು ಅಷ್ಟೇ ಸಬ್ಸ್ಕ್ರೈಬರ್ಸ್ ನನ್ನ ರೆಕಗ್ನೈಸ್ ಮಾಡಿ ಮಾತನಾಡುವಂಥವರು, ಆಯಿತಾ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನಿವಾಗ ನನಗೆ ನನ್ನ ಮುಖ ಎಲ್ರಿಗೂ ಪರಿಚಯ ಇರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆಯಿತಾ. ಇವಾಗ ನಾನು ಸೇಲ್ ಮಾಡುವ ಬಟ್ಟೆ ಮತ್ತು ಒಂದು ಸೆಲೆಬ್ರಿಟಿ ಫೇಸ್ ಸೇಲ್ ಮಾಡುವ ಬಟ್ಟೆ ಏನಿದೆ ಒಂದೇ ಐಟಮ್, ಒಂದೇ
ರೇಟಲ್ಲಿ ಡಿಫ್ರೆನ್ಸಸ್ ಇರ್ಬೋದು, ಅವ್ರದ್ದು ಸ್ವಲ್ಪ ಹೈಕ್ ಇರ್ಬೋದು, ಇವ್ರದ್ದು ಸ್ವಲ್ಪ ಡೌನ್ ಇರ್ಬೋದು, ಅಥವಾ ಈಕ್ವಲ್ ಆಗೇ ಇರ್ಬೋದು, ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಜನರು ಕಾಮನ್ ಪರ್ಸನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೆಕಗ್ನೈಸ್ ಆಗಿರುವಂಥ ಫೇಸ್, ಸೆಲೆಬ್ರಿಟಿ ಫೇಸ್ ಏನಿದೆ ಅವರನ್ನು ಟ್ರಸ್ಟ್ ಮಾಡ್ತಾರೆ. ಈ ಕಡೆ ನಾನ್ ರೆಕಗ್ನೈಸ್ ಫೇಸ್ ಏನಿರ್ತಾರೆ, ನಾನ್ ಸೆಲೆಬ್ರಿಟಿ ಏನಿರ್ತಾರೆ ಅವರನ್ನು ಟ್ರಸ್ಟೇ ಮಾಡಲ್ಲ. ಯಾಕೆ ಅಷ್ಟೊಂದು ಟ್ರಸ್ಟ್ ಇಶ್ಯೂ ಅಂತ ಹೇಳಿ ನಂಗೆ ಗೊತ್ತಾಗಲ್ಲ. ಯಾಕೆ ಇವರು ಮೋಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ, ಅಥವಾ ಇವರು ಮೋಸ ಮಾಡದೆ ಇರಬಾರ್ದು ಅಂತ ಏನಾದರೂ ಇದೆಯಾ, ನಂಗೆ ಅರ್ಥ ಆಗಲ್ಲ. ಎಲ್ಲರೂ ಸಾರಿ ಬಿಸ್ನೆಸ್ ಮತ್ತು ಶಾಪಲ್ಲಿ ಹಾಕ್ಕೊಂಡವ್ರು ಏನು ಮಾಡೋಣ, ಅಥವಾ ಸ್ಮಾಲ್ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದವ್ರು ಏನು ಮಾಡೋದು ಅಲ್ವಾ. ಎಲ್ಲರೂ ಸಾರಿ ಬಿಸ್ನೆಸ್, ಎಲ್ಲಿ ನೋಡಿದ್ರು ಈ ಒಂದು ಏನು ಹೇಳ್ತಾರೆ, ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದರೆ ಸಾಕು, ಎಲ್ಲ ಸಾರಿ ಬಿಸ್ನೆಸ್ ಮಾಡೋರು. ನನಗಂತೂ ಫುಲ್ ಏನು ಹೇಳೋದು, ಇನ್ಸ್ಟಾಗ್ರಾಮ್ ನೋಡೋದೇ ಬೇಡ, ರೀಲ್ಸ್ ನೋಡೋದೇ ಬೇಡ ಅಂತ ಅನಿಸ್ಬಿಟ್ಟಿದೆ, ಹಂಗಾಗಿದೆ. ತಪ್ಪು ಅಂತಲ್ಲ, ಏನಾದರೂ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಓಕೆ ಅದರಿಂದ ಏನಾಗ್ಬೋದು, ಅದರಿಂದ ನಾನೇನಾದರೂ ಇನ್ಕಮ್ ಮಾಡ್ಬೋದು. ಆದರೆ ಅದನ್ನು ಬೈ ಮಾಡೋರು ಕೂಡ ಬೈಕಲ್ಲ, ಎಲ್ಲರೂ ಸಾರಿ ಬಿಸ್ನೆಸ್ ಮಾಡ್ಕೊಂಡು ಹೋದರೆ ಬೈ ಮಾಡೋರು ಯಾರಿದ್ದಾರೆ ಇಲ್ಲಿ? ಇವಾಗ ಏನು ಹೇಳ್ತಾರೆ, ಬಿಸ್ನೆಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ, ಪರ್ಚೇಸ್ ಮಾಡೋರ ಸಂಖ್ಯೆ ಕಮ್ಮಿ ಆಗೋಗಿದೆ, ಹಾಗಾಗಿದೆ ಇವಾಗ. ಸೊ ನಾನು ಇಷ್ಟೊಂದು ವಿಷಯ ಮಾತಾಡಿದೆ ಅಲ್ಲ, ಯಾರಿಗೆ ಇಂಥ ಅನುಭವ ಆಗಿದೆ, ಯಾರಿಗೆ ಈ ಫೀಲಿಂಗ್ಸ್ ಇದೆ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನನಗೆ. ಆ್ಯಂಡ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.